ಹಲೋ ಗೈಸ್, ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಲಿದ್ದಾರೆ ಇಬ್ಬರು ಸ್ಟಾರ್ ಆಟಗಾರರು. ಆದರೆ ಯಾವೆಲ್ಲ ಆಟಗಾರರಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇಂಡಿಯಾದ ಮುಂದಿನ ಸರಣಿ ಇರೋದು ಬಾಂಗ್ಲಾ ವಿರುದ್ಧ. ಅಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವೆ ಸೆಪ್ಟೆಂಬರ್ 19ರಿಂದ ಟೆಸ್ಟ್ ಸರಣಿ ಆರಂಭ ಆಗ್ತಿದೆ. ಅಂದರೆ 2 ಟೆಸ್ಟ್ ಪಂದ್ಯ ಕೂಡ ಈಗ ನಡೀತಾ ಇದೆ. ಅಂದರೆ ಮೊದಲ ಟೆಸ್ಟ್ ಪಂದ್ಯ ಚೆನ್ನೈನಲ್ಲಿ ಸೆಪ್ಟೆಂಬರ್ 19ಗೆ ನಡೀತದೆ ಅಂತ ಹೇಳ್ಬೋದು. ಅದೇ ಥರ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ನಿನ್ನೆ ಅನೌನ್ಸ್ ಆಯಿತು. ಹೀಗಾಗಿ ಟೀಮ್ ಇಂಡಿಯಾಗೆ ಸ್ಟಾರ್ ಆಟಗಾರರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಎಂದಿನಂತೆ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಆದರೆ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಥರ ನಮ್ಮ ಟೀಮ್ ಇಂಡಿಯಾಗೆ ಈ ಇಬ್ಬರು ಸ್ಟಾರ್ ಆಟಗಾರರು ಡೆಬ್ಯೂ ಮಾಡುವ ಸಾಧ್ಯತೆ ಇದೆ. ಒಬ್ಬ ಆಟಗಾರರಪ್ಪ ಅಂದರೆ ಯದುವೀರ್ ಸಿಂಗ್ ಅಂತ ಹೇಳ್ಬೋದು. IPL ಅಲ್ಲಿ ಇವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಆಡಿದರು. ಅಂದರೆ ಅಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಕೂಡ ಇವರು ಕೊಟ್ಟಿದ್ದಾರೆ. 5 ಪಂದ್ಯದಿಂದ 4 ವಿಕೆಟ್ ಕೂಡ ಇವರು ಪಡೆದಿದ್ರು. ಹೀಗಾಗಿ ಈ ಯುವ ಬಾಲರನ್ನು ನಮ್ಮ ಟೀಮ್ ಇಂಡಿಯಾಗೆ ಅಂದರೆ ಬಾಂಗ್ಲಾ ಟೆಸ್ಟ್ ವಿರುದ್ಧ ಆಡಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಅದೇ ಥರ ಮತ್ತೊಬ್ಬ ಸ್ಟಾರ್ ಬಾಲರ್ ಯಾರಪ್ಪ ಅಂದರೆ RCBಯ ಬಾಲರ್ ಆದ ಯಶ್ ದಯಾಳ್ ಅಂತ ಹೇಳ್ಬೋದು. RCBಗೆ ಮ್ಯಾಚ್ ಫಿನಿಷರ್ ಆಗಿ ಕೂಡ ಇವರು ಗುರುತಿಸಿಕೊಂಡಿದ್ರು. ಹೀಗಾಗಿ ಇವರೇನಪ್ಪ ಅಂದರೆ ಈಗ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಸ್ಕ್ವಾಡ್ನಲ್ಲಿ ಇವರು ಇದ್ದಾರೆ. ಬಟ್ ಯದುವೀರ್ ಸಿಂಗ್ ಅವರು ರಿಸರ್ವ್ ಪ್ಲೇಯರ್ ಆಗಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಯಾರಾದರೂ ಇಂಜೂರಿ ಆದರೆ ಮಾತ್ರ ಇವರಿಗೆ ಅವಕಾಶ ಸಿಗುವ ಸಾಧ್ಯತೆ ಕೂಡ ಇದೆ. ಇದು ಏನಪ್ಪ ಅಂದರೆ ವಿಡಿಯೋ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಯಶ್ ದಯಾಳ್ ಮತ್ತು ಯದುವೀರ್ ಸಿಂಗ್ ಯಾರು ಬೆಸ್ಟ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.